ಯಾರಿಲ್ಲ ಅನ್ಸುತ್ತೆ. ಮಲಗಿದಾರೆ ಅಂತ ಅನ್ಸುತ್ತೆ, ಟ್ರೈ ಮಾಡು. ರೀ ಮನೇಲಿ ಯಾರಿಲ್ಲ ಅನ್ಸುತ್ತೆ, ಅಷ್ಟೊತ್ತಿಂದ ಯಾಕ್ರಿ ಬೆಲ್ ಮಾಡ್ತಿದ್ದೀರಾ? ಸರ್ ನಾವು ಸೇಲ್ಸ್ ಮ್ಯಾನ್ ಸರ್. ಅದ್ ಸರಿ, ಮನೇಲಿ ಯಾರಿಲ್ಲ ಅಂದ್ರೆ ಯಾಕೆ ಅಷ್ಟೊಂದು ಬೆಲ್ ಮಾಡ್ತೀರಾ? ನಿಮಗೇನಾದ್ರೂ ಗೊತ್ತಾ ಸರ್ ಈ ಮನೆಯವ್ರು ಯಾವಾಗ ಬರ್ತಾರಂತ? ಅದೆಲ್ಲ ನಿಮ್ಗೆ ಯಾಕ್ರಿ, ಮನೇಲಿಲ್ಲ ಅಷ್ಟೇ, ಸುಮ್ಮನೆ ಹೋಗ್ತಾರ್ರಿ. ಸರ್ ನಿಮಗೇನಾದ್ರೂ ಪೆನಲ್ ಬೇಕಾಗಿತ್ತಾ? ಬೇಡ ಬೇಡ, ಹೋಗ್ತಾರೆ. ಸರಿ ಸರ್, ಬರ್ತೀವಿ ಸರ್. ಏನಂತೆ? ಯಾರ ಹುಡುಗರು? ಅವರು ಪೆನಲ್ ಮಾರಕ್ ಬಂದಿದ್ರಂತ. ಮನೇಲಿ ಯಾರಿಲ್ಲ ಆದ್ರೂ ಬೆಲ್ ಮಾಡ್ತಾ ಇದ್ರು, ಜೊತೆಗೆ ಯಾವಾಗ ಬರ್ತಾರ ಅಂತ ಬೇರೆ ಕೇಳ್ತಿದಾರೆ. ಅಧಿಕ ಪ್ರಸಂಗ ಅಲ್ವಾ ಇದು? ಹೌದಾ? ಕೊಡಿ, ಒಂದು 10 ನಿಮಿಷ ಕೊಟ್ಟೆ. ಸರಿ. ಯಾರೋ ಇಬ್ರು ಸೇಲ್ಸ್ ಮನ್ಗಳು ಯಾರು ಇಲ್ಲದ ಮನೆಗೆ ಬಂದು ಸತತವಾಗಿ ಬೆಲ್ ಮಾಡ್ತಾರೆ. ಜೊತೆಗೆ ಇವ್ರು ಯಾವಾಗ ಬರ್ತಾರೆ ಅಂತ ಐರನ್ ಮಾಡೋನ ಹತ್ರನೂ ವಿಚಾರಿಸ್ತಾರೆ. ಅಲ್ಲ, ಸೇಲ್ಸ್ ಮನ್ಗಳು ಇದನ್ನೆಲ್ಲ ಯಾಕೆ ವಿಚಾರಿಸ್ತಾರೆ? ಇಷ್ಟಕ್ಕೂ ಇದ್ರ ಹಿಂದೆ ಏನಾದರೂ ಇದೆಯಾ? ಇದು ಆ ಬಟ್ಟೆ ತಗೊಂಡು ಹೋಗೋಕೆ ಬಂದ ಒಬ್ಬ ಮನುಷ್ಯನಿಗೆ ಅನುಮಾನ ಬರುತ್ತೆ. ಎಲ್ಲ ಗೊಂದಲಾಗ್ತಾ ಇದೆ ಅಲ್ವಾ? ಸೇಲ್ಸ್ಮನ್ ಅಂದರೆ ಮನೆ ಮನೆಗೂ ಹೋಗಿ ಸೇಲ್ಸ್ ಮಾಡೋದು, ಅದರಲ್ಲಿ ಅನುಮಾನ ಪಡೋಂಥದ್ದೇನಿದೆ? ನೋ ಮೇಡಮ್, ಅವರು ಬರೀ ಸೇಲ್ಸ್ಮೆನ್ಗಳಾಗಿದ್ದರೆ ಆ ರೀತಿ ಮನೆಯವರ ಡೀಟೇಲ್ಸ್ನ ವಿಚಾರಿಸ್ತಾ ಇರಲಿಲ್ಲ. ಜೊತೆಗೆ ಸಿಟಿಲಿ ಇವಾಗ ಮತ್ತೆ ಮನೆಗೆ ಸೇಲ್ಸ್ ಮಾಡೋ ನೆಪದಲ್ಲಿ ನುಗ್ಗಿ ಕೊಲೆ ದರೋಡೆ ಮಾಡ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅನುಮಾನ ಬಂದು. ಗುಡ್, ನೀವು ನಮ್ಮ ಹಾಗೆ ಎಲ್ಲಾನು ಅನುಮಾನ ದೃಷ್ಟಿಲೇ ನೋಡ್ತೀರ. ಹಾಗಿದ್ರೇ ಸತ್ಯ ಈಚೆಗೆ ಬರೋದು. ಇರಲಿ, ನಾನು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ತೇನೆ. ನಾನೊಬ್ಬ ನಾಗರಿಕನಾಗಿ, ಅದರಲ್ಲೂ ಒಬ್ಬ ಪತ್ರಕರ್ತನಾಗಿ ಇದು ನನ್ನ ಜವಾಬ್ದಾರಿ. ನಾನು ಬರ್ತೀನಿ ಮೇಡಮ್. ಸರಿ. ಶಂಕರ್, ಅವ್ರು ಹೇಳಿದ ಏರಿಯಾ ಕಡೆ ಸ್ವಲ್ಪ ಗಮನ ಇರಲಿ. ಈ ಉದ್ದಿನ ವಡೆ ಮಾತ್ರ ತಿನ್ಬೇಡಿ, ಇವಾಗ ನೀವು ಅನ್ಭವಿಸ್ತಾ ಇರೋದೇ ಸಾಕು. ಮಗಳೇ ಪ್ಲೀಸ್. ಪ್ಲೀಸ್ ಅಪ್ಪ, ಹಠ ಮಾಡಬೇಡಿ, ಇಡ್ಲಿ ತಿನ್ನಿ. ಸರಿನಮ್ಮ. ಓ, ದಿನ ಹೋಟ್ಲಿಂದಾನೆ ತರಿಸ್ಕೊಂಡು ತಿನ್ನೋದಾ? ಈಗ ನಿನ್ ಸಮಸ್ಯೆ ಏನು? ತಿನ್ನಿ, ನೀವು ಚೆನ್ನಾಗಿದ್ರೆ ಸಾಕು. ಇಲ್ಲಿ ಯಾರಿಗೇನಾದ್ರೆ ನಿಮ್ಗೇನು? ಅಲ್ಲಪ್ಪ, ನಿನಗಾಗಿರೋ ಕೊರತೆ ಆದ್ರೂ ಏನು? ಕಾಂಪ್ಲೆಕ್ಸ್ ಬಾಡಿಗೆ ಕೇಳಕ್ ಹೋದ್ರೆ ನಮ್ ಕೈ ಕೊಡ್ಬೇಡಿ ಅಂತ ಹೇಳಿದಿರಂತೆ, ಯಾಕೆ? ನೋಡಿ, ನಿಮಗೆ ದುಡ್ಡು ಎಷ್ಟು ಕೊಡಬೇಕು ಎಲ್ಲ ಕೊಟ್ಟಿದ್ದೀನಿ, ಏನೆಲ್ಲ ಮಾಡಬೇಕು ಅದೆಲ್ಲದನ್ನು ಮಾಡಿದ್ದೀನಿ. ಈಗ ನನ್ನ ಯೋಚನೆ ಏನಿದ್ರು ಈ ನನ್ನ ಮಗಳ ಬಗ್ಗೆ, ಇವಳ ಸ್ಥಿತಿ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತು ಅಲ್ವಾ? ಅದೇ ನಮ್ಮೆಲ್ಲರ ದೊಡ್ಡ ಸಮಸ್ಯೆ. ಇವಳೊಬ್ಳು ರೋಗಿಷ್ಟೇ ಆಗಿ ಹುಟ್ಟಿದ್ದೆ ನಮ್ಮ ಕರ್ಮಕ್ಕೆ. ಶ್ರೀಕಾಂತ, ಇನ್ನೊಂದು ಮಾತನ್ನು ನೀನು ಹೆಚ್ಚು ಆಡಿದ್ರೆ ಚೆನ್ನಾಗಿರಲ್ಲ. ಯಾಕೆ ಬಂದೆ ನೀವೆಲ್ಲ ಇಲ್ಲಿ? ಹೋಗಾಚೆ, ಹೋಗಿ ಆಚೆ. ಅಯ್ಯೋ, ಕಿರಿಚ್ಬೇಡಿ, ಇರಿ ಹೋಗ್ತೀವಿ ರೀ, ನಡೀರಿ. ಅದ್ ಹೇಗೆ ಇವ್ರ ಆಸ್ತಿನೆಲ್ಲ ಇವಳ ಹೆಸರು ಬರೀತಾರೋ ನೋಡೋಣ. ಅಪ್ಪ ನೆನ್ಪಿರ್ಲಿ, ರಾಕ್ಷಸರು ಬರೀ ದುಡ್ಡು ಆಸ್ತಿಯಿಂದ ಸಾಹಿತ್ವೆ. ನನ್ನ ಕೊನೆ ಉಸಿರೋವರೆಗೂ ಇವ್ರಿಗೊಂದು ನಯಾ ಪೈಸಾ ಸಿಗಬಾರ್ದು. ಒಂದು ಪೈಸೆ ಅಪ್ಪ
ಏನಾಯ್ತಪ್ಪ? ಅಣ್ಣ, ಅಪ್ಪ ಎದೆ ಹಿಡ್ಕೊಂಡ್ ಬಿದ್ದಿದ್ದಾರೆ, ಬಾರಣ್ಣ. ನೀನೇ ತಾನೇ ಅವ್ನ ಮುದ್ದಿನ ಮಗಳು, ನೀನೇ ಹೋಗಿ ನೋಡ್ಕೋ. ಅಣ್ಣ, ಇಂಥ ವಿಷಯದಲ್ಲಿ ದ್ವೇಷ ಸಾಧಿಸ್ಬೇಡ, ದಯವಿಟ್ಟು ಬಾರಣ್ಣ. ಭಾವ, ನೀವಾದ್ರೂ ಬನ್ನಿ. ಮನೆ ಮಗಳಿಗೆ ಬೆಲೆ ಇಲ್ಲ, ಇನ್ ನನ್ನಂತ ಅಳಿಯನ್ಗೆಲ್ಲಮ್ಮ ಇದೆ ಬೆಲೆ. ನಮ್ಮಂತವ್ರನ್ನ ಹೇಳು ಈ ಮನೆ ಮೇಲೆ ಬೀಳ್ಬಾರ್ದು. ಹೋಗಮ್ಮ. ಅತ್ತಿಗೆ, ಅಕ್ಕ, ದಯವಿಟ್ಟು ಬನ್ನಿ. ರೀ ನಡೀರಿ. ಅಪ್ಪ, ಅಪ್ಪ. ಡಾಕ್ಟ್ರೆ, ಅಪ್ಪ ಹೇಗಿದ್ದಾರೆ ಇವಾಗ? ನೋಡಮ್ಮ, ಆ್ಯಸ್ ಯೂಶ್ವಲ್ ಅವರಿಗೆ ಬಿ ಪಿ ಟೆನ್ಷನ್ ಎಲ್ಲ ಜಾಸ್ತಿ ಆಗಿದೆ. ಈ ವಯಸ್ಸಿನಲ್ಲಿ ಅಷ್ಟೊಂದು ಕೋಪ ಒಳ್ಳೆಯದಲ್ಲ. ನೀವು ಅವ್ರನ್ನ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಇಲ್ಲಾಂದರೆ ಅಪಾಯ ತಪ್ಪಿದಲ್ಲ. ಡಾಕ್ಟ್ರೆ, ನನ್ಗೆ ತುಂಬಾ ಭಯ ಆಗ್ತಿದೆ. ಪ್ಲೀಸ್, ನೀವೇ ಸೇವ್ ಮಾಡಬೇಕು. ನೋಡಮ್ಮ, ಎಲ್ಲ ಅವ್ರ ಕೈಲಿದೆ, ಅವರು ಮನಸ್ಸು ಮಾಡಬೇಕಷ್ಟೇ. ನೋಡು, ಇನ್ನೊಂದು 15 ಮಿನಿಟ್ಸ್ ಕಳೆದು ನಿಮ್ಮ ತಂದೆನ ನೀನು ನೋಡ್ಬೋದು. ಓಕೆ? ಅದೇ ನಮ್ಮೆಲ್ಲರ ದೊಡ್ಡ ಸಮಸ್ಯೆ. ಇವಳೊಬ್ಳು ರೋಗಿಷ್ಟೇ ಆಗಿ ಹುಟ್ಟಿದ್ದೆ ನಮ್ ಕರ್ಮಕ್ಕೆ. ಸ್ಮಿತಾ, ಏನಾಯ್ತಮ್ಮ? ಪಾತ್ರೆ ಕೆಳಗ್ ಬಿತ್ತು ಅಷ್ಟೇ ಅಪ್ಪ. ಹುಷಾರಮ್ಮ. ಸರಿ ಅಪ್ಪ. ಹಲೋ ಶ್ರೀನಿಧಿ. ಹೌದಪ್ಪ, ಒಂದು ಪೇಪರ್ ಆ್ಯಡ್ ಕೊಡಬೇಕಾಗಿತ್ತು, ತುಂಬಾ ಅರ್ಜೆಂಟು. ಮಗ ಮಗ ನೋಡೋ ಮಗ, ಇಲ್ಲಿ ವಯಸ್ಸು 23, ಎತ್ತರ 5.2, 2ನೇ PUC ಓದಿರೋ ಮತ್ತು 6 ಮನೆಗಳು, 6 ಅಂಗಡಿ ಮಳಿಗೆಗಳು ಹಾಗೂ 5 ಎಕರೆ ತೋಟ. ಇದು ತಿಂಗಳಿಗೆ 5 ಲಕ್ಷ ವರಮಾನವಿರೋ ಕನ್ಯೆಗೆ ವರ ಬೇಕಾಗಿದ್ದಾರೆ. ಆದರೆ ಆತ ಮುಂದೆ ಮನೆ ಅಳಿಯನಾಗಿರಬೇಕು. ಅವನಿಗೆ ಎಲ್ಲಾ ರೀತಿಯ ಅನುಕೂಲ ಮಾಡಿಕೊಡಲಾಗುವುದು. ನೋಡೋ, ಇದು ಯಾವನ ಎಂತ ಬಂಪರ್ ಆಫರ್ ಕೊಟ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಆಫರ್ ಕೊಟ್ಟಿರೋದು ನೋಡಿದ್ರೆ ಹುಡುಗಿಗೆ ಏನೋ ಪ್ರಾಬ್ಲಮ್ ಇರ್ಬೇಕು. ಅಯ್ಯೋ, ಇರ್ಲಿ ಬಿಡೋ, ಲೈಫಲ್ಲಿ ಸೆಟ್ಲ್ ಆಗ್ತೀವಿ ತಾನೆ, ಅದಕ್ಕಿಂತ ಇನ್ನೇನ್ ಬೇಕು. ನಾನಂತ ಒಂದ್ ಕೈ ಟ್ರೈ ಮಾಡ್ಬಿಡ್ತೀನಪ್ಪ. ನೀನ್ ಒಬ್ಬನೇ ಅಲ್ಲಪ್ಪ ಬುದ್ಧಿವಂತ, ನಾನು ಇಲ್ಲಿದ್ದೀನಿ. ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಒದ್ದಾಡ್ತಿರೋನೆ. ಸರಿ, ಈ ನಂಬರ್ ಡಯಲ್ ಮಾಡು ಒಂದ್ಸಲ ನೋಡೋಣ. ಹಲೋ, ಆಯ್ತಪ್ಪ, ಹಾಗೆ ಮಾಡಿ. ಸರಿ ಸರಿ, ನಾನು ಹೇಳಿದ ಅಡ್ರೆಸ್ಸಿಗೆ ಬಂದ್ಬಿಡಿ. ಆಯ್ತು, ನಮಸ್ಕಾರ. ಏನಪ್ಪ ಇದು? ಏನಮ್ಮ? ಪೇಪರಲ್ಲಿ ನನ್ನ ಮದ್ವೆ ಬಗ್ಗೆ ಹಾಕ್ಸಿದ್ದೀರಿ, ಅದು ನನ್ ಒಂದ್ ಮಾತನ್ನು ಕೇಳ್ದೆ. ಮಗಳೇ, ನಿನ್ನನ್ನು ಕೇಳಿದ್ರು ಹೇಳದೇ ಇದ್ರು ನನಗಿದು ಅನಿವಾರ್ಯ ಆಗಿತ್ತಮ್ಮ. ಆದ್ರೆ ನನಗೆ ಮದ್ವೆ ಅವಶ್ಯಕತೆ ಇತ್ತ ಅಪ್ಪ? ಖಂಡಿತ. ನೋಡು ಮಗು, ನನ್ನ ಮಗ, ಸೊಸೆ, ನನ್ನ ದೊಡ್ಡ ಮಗಳು ಎಲ್ಲರೂ ನನ್ನಿಂದ ದೂರ ಆದರು. ಅವ್ರು ನನ್ನ ಪಾಲಿಗೆ ಬದುಕಿದ್ದು ಸತ್ತ ಹಾಗೆ. ಹೀಗಿರೋದು ನಾನು ನೀನು. ನಾನು ಕಣ್ಣು ಮುಚ್ಚಿಬಿಟ್ರೆ ಆಸರೆಗೆ ಅಂತ ನಿನಗೊಬ್ರು ಇರ್ಬೇಕಲ್ವಾ? ಆದ್ರೆ ಪಿಟ್ಸ್ ಬರೋ ನನ್ನನ್ನ ಯಾರಪ್ಪ ಮದ್ವೆ ಆಗ್ತಾರೆ? ಯಾವ ಸಮಸ್ಯೆನೂ ಇಲ್ಲದ ಹುಡುಗಿಯರ್ಗೆ
ಒಳ್ಳೆ ಹುಡುಗರು ಸಿಗೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ನನ್ನನ್ನು ಯಾರಪ್ಪ ಮದುವೆ ಆಗ್ತಾರೆ? ನೋಡು ಮಗು, ಆ ದೇವರು ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡು ಅಂತ ಸೃಷ್ಟಿ ಮಾಡಿರ್ತಾನೆ. ನಿನಗೂ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವ ಹುಡುಗ ಸಿಕ್ಕಿದ್ರೆ ನಿನ್ ಬದುಕು ಚೆನ್ನಾಗಿರುತ್ತೆ. ಆಮೇಲೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಚಬಹುದು. ವೆಲ್, ನನಗೆ ನಿಮ್ಮ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಆದರೆ ಇದೊಂದು ಪ್ರಶ್ನೆ, ನೀವು ನನ್ನ ಮಗಳನ್ನ ಮದುವೆ ಆಗ್ತಿರೋದು ನನ್ನಲ್ಲಿರೋ ಆಸ್ತಿ ಅಂತಸ್ತು ಹಣ ನೋಡ ಅಥವಾ? ಖಂಡಿತ ಇಲ್ಲ ಸರ್. ಬೇಕಿದ್ರೆ ನಿಮ್ಮ ಆಸ್ತಿನ ಈಗಲೇ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಕೊಟ್ಬಿಡಿ, ನನಗೆ ಯಾವ ಚಿಂತೆನೂ ಇಲ್ಲ. ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ. ಓ, ಕಂಗ್ರ್ಯಾಚುಲೇಷನ್. ನೀವು ನನ್ನ ಮಗಳಿಗೆ ತಕ್ಕ ಹುಡುಗ. ಥ್ಯಾಂಕ್ ಯು ಸರ್. ಸರ್ ಅಲ್ಲ, ಮಾವ. ಥ್ಯಾಂಕ್ ಯು ಮಾವ. ಗಾಡ್ ಬ್ಲೆಸ್ ಯು. ಸೈನ್ ಹಾಕಪ್ಪ ಇಲ್ಲಿ. ನೀನು ಹಾಗೆ ಸೈನ್ ಆಗಮ್ಮ. ನೀನು ಹಾಕಮ್ಮ. ಹಾರ ಬದಲಾಯಿಸ್ಕೊಳ್ಳಿ. ಮಂಗಲ ಕಟ್ಟಪ್ಪ. ಅಪ್ಪ, ಆಶೀರ್ವಾದ ಮಾಡಿ. ಅಯ್ಯೋ, 100 ವರ್ಷ ಸುಖವಾಗಿ ಬಾಳ್ರಪ್ಪ. ವಿಕಾಸ್, ನನ್ನ ಮಗಳನ್ನ ಮಗು ತರ ಸಾಕಿ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಚೆನ್ನಾಗಿ ನೋಡ್ಕೊಳಪ್ಪ. ಸರಿ ಮಾವ.